ಹಲ್ಲು ಹುಳುಕು ಯಾಕೆ ಬರುತ್ತೆ? 60 ದಿನ 60 ಶರೀರದ ಕ್ರಿಯೆ ಬಗ್ಗೆ ತಿಳ್ಕೊಂಡ ನಾನು ನಿಮ್ಮ ವೈದ್ಯ ಯಾರು ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮಲ್ಲಿ ಹಲ್ಲು ಹುಳುಕು ಬರ್ತಾ ಇದೆ ಅಂದರೆ ನೀವು ಸ್ವೀಟ್ ತಿಂತಾ ಇದ್ರಿ ಅಂತ ಅಂತ ಅನ್ಕೋತಿದ್ರೆ ಅದು ಕಂಪ್ಲೀಟ್ಲಿ ನಿಜ ಅಲ್ಲ. ಹಲ್ಲು ಹುಳುಕು ಬರಬೇಕು ಅಂದರೆ ಅದ್ರ ಹಿಂದೆ ಒಂದು ಸಣ್ಣ ವಿಜ್ಞಾನ ಇದೆ, ಸೈನ್ಸ್ ಇದೆ. ಅದೇನು ಗೊತ್ತಾ? ನಮ್ಮ ಬಾಯಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳಿರ್ತವೆ. ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ನಮ್ಮ ಏನು ತಿಂತಾರಲ್ಲ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಸ್ ಇವನ್ನೆಲ್ಲನೂ ಉಪಯೋಗ ಮಾಡಿಕೊಂಡು ಒಂದು ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಆ್ಯಸಿಡ್ ಏನು ಮಾಡುತ್ತೆ, ನಿಧಾನವಾಗಿ ನಮ್ಮ ಹಲ್ಲಿನ ಮೇಲೆ ಒಂದು ಗಟ್ಟಿಯಾದ ಪದರ ಇರುತ್ತೆ ಎನಾಮೆಲ್ ಅಂತ, ಅದನ್ನು ಕರಗಿಸ್ತಾ ಹೋಗುತ್ತೆ. ಹೀಗೆ ಕರಗಿಸ್ತಾ ಹೋಗಿ 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 ಸಣ್ಣ ಬಿಳಿ ಒಂದು ಕಲೆ ಬರುತ್ತೆ. ಆಮೇಲೆ ಅದು ಕರಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ಬ್ಯಾಕ್ಟೀರಿಯಿಂದ ಬಂದಿರೋ ಆಮ್ಲದಿಂದ ಅಂದರೆ ಆ್ಯಸಿಡಿಂದ ನಿಧಾನಕ್ಕೆ ಆ ಆ್ಯಸಿಡು ಕರಗಿಸಿ ಹೋಲ್ ಮಾಡಿಬಿಡುತ್ತೆ. ಒಳಗಡೆ ಡೆಂಟಿನ್ ಅಂತ ಇರುತ್ತೆ, ಅಲ್ಲಿ ತನೂ ಅದು ಹೋಗ್ಬೋದು. ಇದು ಮುಂದುವರೆದು ಹಲ್ಲು ತೂತಾಗಿ ತೆಗ್ಬಿದ್ದು ನರಗಳನ್ನು ಹೋಗಿ ಟಚ್ ಮಾಡುತ್ತೆ. ಆ ನರಗಳನ್ನ ಟಚ್ ಮಾಡಿದಾಗ ನಿಮಗೆ ನೋವು ಜಾಸ್ತಿ ಆಗುತ್ತೆ, ಮತ್ತು ಜುಮ್ ಅಂತ ಆಗುತ್ತೆ, ಮತ್ತು ಕೆಲವೊಂದು ಜನಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಹಲ್ಲು ಹುಳುಕು ಬರ್ದಂತೆ ನೋಡ್ಕೋಬೇಕಂದ್ರೆ ನಾವು ಏನು ಮಾಡಬೇಕು ಅಂದರೆ, ಮೊದಲನೇದು ದಿನಕ್ಕೆ 2 ಸರಿ ಫ್ಲೋರೈಡ್ ಇರೋ ಟೂತ್ ಪೇಸ್ಟ್ನ ಉಪಯೋಗಿಸಿ ಹಲ್ಲನ್ನ ಬ್ರಷ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಈ ಆ್ಯಸಿಡ್ ಹೋಗುತ್ತೆ ಮತ್ತು ಬ್ಯಾಕ್ಟೀರಿಯಾಗಳೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಸಿಹಿ ಮತ್ತು ಸಕ್ಕರೆ ಪದಾರ್ಥ, ಶುಗರಿ ಡ್ರಿಂಕ್ಸ್ ಅಂದರೆ ಈ ಜ್ಯೂಸಸ್ ಎಲ್ಲ ಕುಡಿತಿರಲ್ಲ, ಅದನ್ನ ಪದೇ ಸೇವನೆ ಮಾಡಬಾರ್ದು. ನೀವು ಯಾವಾಗಾದರೂ ಒಮ್ಮೆ ತೊಗೋತೀರ ಅಂದರೆ ಏನೂ ತೊಂದರೆ ಇಲ್ಲ. ಮತ್ತು ಹಲ್ಲುಗಳ ನಡುವೆ ಏನಾದರೂ ಆಹಾರ ಅಂದರೆ ಈ ಚಿಕನ್ ಪೀಸಸ್ಸು ಇಲ್ಲ ಮಟನ್ ಪೀಸಸ್ಸು ಇಲ್ಲ ಅದರ ಸೊಪ್ಪು ಸದ ಏನಾದ್ರು ಸಿಕ್ಕೊಂಡಾಗ ಅದನ್ನ ಕರಿಯಾಗಿ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅದನ್ನ ತಕ್ಕೋಬೇಕು. ಬಟ್ ಮೇನ್ ಏನು ಗೊತ್ತಾ, ಹಲ್ಲಿನಲ್ಲಿ ನೋವು ಬಂದಾಗ ನೀವು ಕಾಯೋಕ್ಕೆ ಹೋಗಬೇಡಿ. ಆವಾಗ ನೀವು ಹೋಗಿ ಡಾಕ್ಟರ್ನ ಭೇಟಿ ಮಾಡಬೇಕು, ಡೆಂಟಿಸ್ಟ್ನ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಜೊತೆಗೆ ನಿಮ್ಮ ಮಗು ಜಾಸ್ತಿ ಏನಾದರೂ ಸ್ವೀಟ್ ತಿಂತಾ ಇದ್ದಂದರೆ ಅದನ್ನ ಇವಾಗಿಂದ ಅವಾಯ್ಡ್ ಮಾಡಿ. ಮತ್ತು ಯಾವಾಗಲೂ ರಾತ್ರಿ ಬಾಯಿನ ಚೆನ್ನಾಗಿ ಮುಕ್ಕಳಿಸಿ ಮಲ್ಕೋಬೇಕು. ಈ ರೀತಿ ಕಂಟೆಂಟ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.